ಜಿಎಸ್ಟಿ 2.0 ಜಾರಿಗೆ ತರುವುದರ ಮೂಲಕ ಬಡವರು, ಮಧ್ಯಮ ವರ್ಗದವರು ಹಾಗೂ ರೈತರಿಗೆ ಆರ್ಥಿಕ ಹೊರೆ ತಗ್ಗಿಸಿದ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಸಾಮಾಜಿಕ ಕಳಕಳಿ ಇಡೀ ದೇಶದ ಜನರು ಕೊಂಡಾಡುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ. ರಾಜೀವ್ ಹೇಳಿದರು. ಗಜೇಂದ್ರಗಡ ಪಟ್ಟಣದ ಮಾಜಿ ಸಚಿವರಾದ ಕಳಕಪ್ಪ ಜಿ ಬಂಡಿ ಅವರ ಗೃಹ ಕಚೇರಿಯಲ್ಲಿ ಬಿಜೆಪಿ ರೋಣ ಮಂಡಳದ ವತಿಯಿಂದ ನಡೆದ ಆತ್ಮನಿರ್ಭರ್ ಭಾರತ ಜಿಎಸ್ಟಿ ಹಾಗೂ BLA2 ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಮಾಜಿ ಸಚಿವ ಕಳಕಪ್ಪ ಬಂಡಿ ಮಾತನಾಡಿ, ಮೋದಿಜಿ ಅವರ ಆತ್ಮನಿರ್ಭರ್ ಭಾರತ ಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ಪ್ರತಿಯೊಬ್ಬರು ಸ್ವದೇಶ ವಸ್ತುಗಳನ್ನು ಬಳಸುವುದರ ಮೂಲಕ ವಿದೇಶಿ ವಸ್ತುಗಳ ವ್ಯಾಮೋಹವನ್ನು ನಿಲ್ಲಿಸಬೇಕೆಂದು ಕರೆ ನೀಡಿದರು. ಬಿಜೆಪಿ ರೋಣ ಮಂಡಳದ ಅಧ್ಯಕ್ಷ ಉಮೇಶ್ ಮಲ್ಲಾಪುರ್ ಅಧ್ಯಕ್ಷತೆ ವಹಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರ್ಡ್ಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ RK ಚವ್ಹಾಣ್, ಲಿಂಗರಾಜ್ ಪಾಟೀಲ್, ಪಕ್ಷದ ಮುಖಂಡರುಗಳಾದ ನಿಂಗಪ್ಪ ಕೆಂಗಾರ್, ಅಶೋಕ್ ನವಲ್ಗುಂದ್, ಮುದಿಯಪ್ಪ ಕರಡಿ, ಹನುಮಂತಪ್ಪ ಹಟ್ಟಿಮನಿ, ಮಂಡಳ ಪ್ರಧಾನ ಕಾರ್ಯದರ್ಶಿಗಳಾದ ರಮೇಶ್ ಒಕ್ಕಾರ್, ಬಾಲಾಜಿರಾವ್ ಭೋಸ್ಲೆ, ಅಶೋಕ್ ಹೊನ್ನಾಲ್, ನಗರ ಘಟಕದ ಅಧ್ಯಕ್ಷ ರಾಜೇಂದ್ರ ಗೋರ್ಪಡೆ, ಭಾಸ್ಕರ್ ರಾಯಬಾಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.